ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ಐಟಿ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ ಹೈಕೋರ್ಟ್ಗೆ ಪಿಐಎಲ್ ಕೂಡ ಸಲ್ಲಿಕೆಯಾಗಿದೆ. ಹೈಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆಗೆ ಮನವಿ ಮಾಡಲಾಗಿದೆ. ವಕೀಲರಾದ ಶ್ರೀರಾಮ್ ನಾಯಕ್, ಗಣೇಶ್ ಪ್ರಸಾದ್, ಗಣೇಶ್ ವಿ ಪೊನ್ನಣ್ಣರಿಂದ ಪಿಐಎಲ್ ಸಲ್ಲಿಕೆಯಾಗಿದೆ. ಸರಿಯಾದ ರೀತಿ ತನಿಖೆಗೆ ಆದೇಶ ಕೊಡಬೇಕು ಅಂತ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೈಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಈಗ ಹೈಕೋರ್ಟ್ಗೆ ಪಿಐಎಲ್. ವಕೀಲರಾದಂತಹ ಶ್ರೀರಾಮ್ ನಾಯಕ್, ಗಣೇಶ್ ಪ್ರಸಾದ್, ಗಣೇಶ್ ವಿ ಪೊನ್ನಣ್ಣ ಕೋರ್ಟ್ಗೆ ಪಿಐಎಲ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಸರಿಯಾದ ರೀತಿ ತನಿಖೆಗೆ ಆದೇಶ ಕೊಡಬೇಕು ಅಂತ ಕೋರಿ ಈ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಹೈಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆಗೆ ಅರ್ಜಿ ಸಲ್ಲಿಸಲಾಗಿರೋದು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಇದರ ತನಿಖೆ ಎಸ್ಐಟಿಯಿಂದ ಆಗಲಿ ಅಂತ ಆದೇಶವನ್ನ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಲಾಗಿದೆ. ವಕೀಲರಾದ ಶ್ರೀರಾಮ್ ನಾಯಕ್, ಗಣೇಶ್ ಪ್ರಸಾದ್, ಗಣೇಶ್ ಪೊನ್ನಣ್ಣ ಪಿಐಎಲ್ ಸಲ್ಲಿಸಿದ್ದಾರೆ. ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ಹೈಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಲಿ ಅಂತ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಂದ್ ಕಡೆ ಈ ಪ್ರಕರಣದ ತನಿಖೆ ಎಸ್ಐಟಿಯಿಂದ ಆಗಲಿ ಅಂತ ರಾಜ್ಯ ಸರ್ಕಾರ ಈಗಾಗಲೇ ಆದೇಶವನ್ನ ಕೊಟ್ಟಿದೆ. ಇದರ ನಡುವಿನಲ್ಲಿ ಪಿಐಎಲ್ ಕೂಡ ಸಲ್ಲಿಕೆ ಆಗಿರುವಂಥದ್ದು ಕೋರ್ಟ್ಗೆ. ಸೊ ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ? ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ವೀಣಾ, ಅಂದರೆ ಧರ್ಮಸ್ಥಳ ಭಾಗದಲ್ಲಿ ಕೆಲವೊಂದಷ್ಟು ಮಹಿಳೆಯರ, ಯುವತಿಯರ ಕೊಲೆಯನ್ನು ಮಾಡಿ, ಅತ್ಯಾಚಾರವನ್ನು ಮಾಡಿ ಹೆಣ್ಣುಗಳನ್ನು ಊತ ಹಾಕಲಾಗಿದೆ ಅನ್ನುವಂಥ ವಿಚಾರದಂತೆ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಏನು ಹೇಳಿಕೆಯನ್ನು ಕೊಡ್ತಿದ್ದಾನೆ. ಆತ ಕೊಟ್ಟಂಥ ದೂರಿನ ಅನ್ವಯವಾಗಿ ತನಿಖೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಎಸ್ಐಟಿಯನ್ನು ಮಾಡ್ತಾ ಇದೆ. ಈ ಒಂದು ತನಿಖೆ ಒಂದು ರೀತಿ ಅಂದರೆ ಯಾವುದೇ ರೀತಿಯಾದಂಥ ಒಂದು ಪ್ರಿಜುಡಿಸ್ಗೆ ಒಳಗಾಗದೆ ಅಥವಾ ಯಾವುದೇ ಒತ್ತಡಕ್ಕೆ ಒಳಗಾಗದೆ ರೀತಿ ಇದೊಂದು ತನಿಖೆ ನಡಿಬೇಕು ಅನ್ನುವಂಥದ್ದಾದರೆ ಇದಕ್ಕೆ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡಬೇಕು ಮತ್ತು ಹೈಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಒಂದು ತನಿಖೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಏನೋ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅದರಲ್ಲಿ 4 ವಕೀಲರುಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ವೀಣಾ, ಅಂದರೆ ಶ್ರೀರಾಮ್ ನಾಯಕ್, ಗಣೇಶ್ ಪ್ರಸಾದ್, ಗಣೇಶ್ ಮತ್ತು ಪೊನ್ನಣ್ಣ ಅನ್ನುವಂಥ 4 ವಕೀಲರುಗಳು ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ, ಅಂದರೆ ರಿಜಿಸ್ಟ್ರಾರ್ಗೆ ಒಂದು ಪತ್ರವನ್ನು ಬರೆಯುವ ಮೂಲಕ ಇದನ್ನೊಂದು ಪಿಐಎಲ್ ಆಗಿ ಅದನ್ನು ಪರಿಗಣಿಸಿ ಈ ಒಂದು ತನಿಖೆಯನ್ನು ಮುಂದುವರಿಸಬೇಕು ಅನ್ನುವಂಥ ಪ್ರಮುಖವಾದಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಂದರೆ ಇಡೀ ಒಂದು ಅರ್ಜಿಯನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಆ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಈ ಪ್ರಕರಣದಲ್ಲಿ ಒಂದು ಆರೋಪಿಗಳು ಅಂತೇನೆ ಹೇಳಲಾಗ್ತಾ ಇದೆ. ಅಂತಹ ವ್ಯಕ್ತಿಗಳು ತುಂಬಾ ಪ್ರಭಾವಿಗಳಿದ್ದಾರೆ. ಧರ್ಮಸ್ಥಳ ಭಾಗದಲ್ಲಿ ಸಾಕಷ್ಟು ಪ್ರಭಾವಿಗಳಿರುವಂತಹದ್ದು. ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಜುಲೈ 3ನೇ ತಾರೀಕು ಕಂಪ್ಲೇಂಟ್ ಅನ್ನು ಕೊಟ್ಟರು ಕೂಡ ಅದನ್ನ FIR ಮಾಡದೆ ಹಾಗೆ NCR ಮಾಡ್ತಾರೆ. ಅದಾದ ನಂತರ ದೂರುದಾರರು ಕೋರ್ಟ್ಗೆ ಹೋಗಿ ಅದನ್ನು ಆದೇಶ ಪಡ್ಕೊಂಡು ಆಮೇಲೆ FIR ಮಾಡಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನುವಂಥದ್ದು. ಮತ್ತು ಈಗ ನಡೀತಾ ಪೊಲೀಸರ ಒಂದಷ್ಟು ನಡವಳಿಕೆಗಳನ್ನು ನೋಡ್ತಾ ಹೋದರೆ ಪೊಲೀಸರು ಯಾವುದೋ ಫೇರ್ ಅಂದರೆ ನ್ಯಾಯಯುತವಾದಂಥ ಒಂದು ತನಿಖೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಈ ಒಂದು ಏನು FIR ಆದ ನಂತರ ಒಂದಷ್ಟು ಹೇಳಿಕೆಗಳು ಬರ್ತಾ ಇದೆ. ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರುಗಳ ಹೇಳಿಕೆಗಳನ್ನು ನೋಡ್ತಾ ಹೋದರೆ ಅಲ್ಲೆಲ್ಲೋ ಒಂದು ಕಡೆ ಇದನ್ನು ಪರ ವಿರೋಧ ಚರ್ಚೆಗಳು ಕಾಣ್ತಾ ಇದೆ. ಅದರಲ್ಲಿ CT ರವಿ ಮತ್ತು ಅರವಿಂದ್ ಬೆಲ್ಲದವರು ಒಂದಷ್ಟು ಹೇಳಿಕೆಗಳನ್ನು
ಕೊಡ್ತಾರೆ. ಅದನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಧರ್ಮಸ್ಥಳ ಭಾಗದ ಕೆಲ ಪ್ರಮುಖ ನಾಯಕರುಗಳನ್ನ ಹೆಸರನ್ನ ಹಾಳು ಮಾಡ್ಲಿಕ್ಕೋಸ್ಕರ ಈ ರೀತಿಯಾದ ದೂರನ್ನ ಕೊಡಲಾಗಿದೆ. ಇದೊಂದು ಬೇಸ್ಲೆಸ್ ಪ್ರಕರಣ, ಇದರಲ್ಲಿ ಯಾವುದೇ ರೀತಿಯಾದ ಉರುಳಿಲ್ಲ ಅನ್ನುವಂಥ ಹೇಳಿಕೆಗಳನ್ನ ಬೆಲ್ಲದವರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ದೂರದಾರ ಏನು ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ, ಆತನ ಒಂದಷ್ಟು ಕುರಿತಂತೆ ಮಾಹಿತಿಗಳನ್ನ ಗುಪ್ತವಾಗಿ ಇಡಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನ ಮಾಡಿಕೊಂಡ್ರು ಕೂಡ ಆತನ ಕುರಿತಾದಂತ ಮಾಹಿತಿ ಮತ್ತೆ ಆತ ಕೊಟ್ಟಂತ ಮಾಹಿತಿಗಳು ಕೂಡ ಲೀಕ್ ಆಗ್ತಾ ಇರುವಂತದ್ದನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಪೊಲೀಸರು ಸರಿಯಾದ ರೀತಿಯ ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮತ್ತೆ ಇಲ್ಲಿ ಯಾರು ಆರೋಪಿ ಅನ್ನುವಂಥದ್ದು ಇನ್ನು ಸ್ಪಷ್ಟವಾಗಿ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿಲ್ಲ. ಆದ್ರೂ ಕೂಡ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ, ಆರೋಪಿ ಅದಷ್ಟು ಸಾಕಷ್ಟು ಪ್ರಭಾವಿಗಳಾಗಿದ್ರು, ಇಡೀ ರಾಜ್ಯದ ತುಂಬಾ ಬೆಂಬಲಿಗರನ್ನ ಅಥವಾ ಅವ್ರನ್ನ ಫಾಲೋ ಮಾಡುವಂತವ್ರನ್ನ ಕೂಡ ಹೊಂದಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣದ ತನಿಖೆಯ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಕಾಣ್ತಾ ಇರುವಂಥದ್ದು. ಹಾಗಾಗಿ ಹೈಕೋರ್ಟ್ ತಕ್ಷಣವೇ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಅಂದ್ರೆ ಮಧ್ಯಪ್ರವೇಶ ಮಾಡುವ ಮೂಲಕ ತನಿಖೆಯ ಮೇಲ್ವಿಚಾರಣೆಯನ್ನು ನಡೆಸಬೇಕು ಅನ್ನುವಂಥ ಒಂದಷ್ಟು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಅಂದ್ರೆ 4 ವಕೀಲರು ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಪತ್ರ ಬರೆಯುವ ಮೂಲಕ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ಸ್ಪಷ್ಟವಾದಂಥ ಡೈರೆಕ್ಷನ್ ಅನ್ನು ಕೊಡಬೇಕು. ಅಂದ್ರೆ ಅವರ ಉದ್ದೇಶ ಈ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಪೊಲೀಸರ ನಡವಳಿಕೆಗಳು ಅನುಮಾನಾಸ್ಪದವಾಗಿದೆ, ಜೊತೆಗೆ ಇನ್ನಷ್ಟು ಹೇಳಿಕೆಗಳು, ರಾಜಕೀಯ ಪಕ್ಷದ ಹೇಳಿಕೆಗಳು, ಅಂದ್ರೆ ಕೆಲ ನಾಯಕರುಗಳ ಹೇಳಿಕೆಗಳು ಅಂದ್ರೆ ಅಲ್ಲಿ ಕೂಡ ಸಾಕಷ್ಟು ಅನುಮಾನ ಮೂಡ್ತಾ ಇರುವಂಥದ್ದು. ಮತ್ತೊಂದು ಪ್ರಮುಖವಾದ ವಿಚಾರವನ್ನ ಉಲ್ಲೇಖ ಮಾಡ್ತಾರೆ ವೀಣಾ, ಅಂದ್ರೆ FIR ಆದ ನಂತರ ರಾಜ್ಯದ ಗೃಹ ಸಚಿವರಾದ G. ಪರಮೇಶ್ವರ್ ಅವರು ಧರ್ಮಸ್ಥಳ ಭಾಗದ ಪ್ರಭಾವಿ ನಾಯಕರೊಬ್ಬರನ್ನ ಭೇಟಿ ಮಾಡ್ತಾರೆ ಅನ್ನುವಂಥದ್ದು. ಅಂದ್ರೆ ಈ ಭೇಟಿಯನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ತನಿಖೆಯ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಎಲ್ಲ ಕರ್ನಾಟಕದಲ್ಲಿರುವಂತಹ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಕೂಡ ಒಂದೇ ರೀತಿಯಾಗಿ ಈ ಒಂದಷ್ಟು ಆರೋಪಿಗಳಿಗೆ ಬೆಂಬಲವಾಗಿ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಈ ಪ್ರಕರಣದ ತನಿಖೆ ಫೇರ್ ಆಗಿ ನಡಿಬೇಕು ಅನ್ನುವಂಥದ್ದಾದ್ರೆ ಹೈಕೋರ್ಟ್ ಮಾನಿಟರ್ ಮಾಡಬೇಕು ಅನ್ನುವಂಥ ಒಂದು ಪ್ರಮುಖವಾದಂತಹ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ಒಂದು ವಿಸ್ತೃತವಾದಂತಹ ಒಂದು PL ಅರ್ಜಿಯನ್ನ ಹೈಕೋರ್ಟ್ನ ರಿಜಿಸ್ಟ್ರಾರ್ ಮೂಲಕ ಸಲ್ಲಿಕೆ ಮಾಡಿರುವಂತದ್ದು. ಈ ಅರ್ಜಿಯನ್ನ ಅಧಿಕೃತವಾಗಿ ದಾಖಲು ಮಾಡಿಕೊಂಡು ವಿಚಾರಣೆಗೆ ಬಂದಿದ್ದೆ. ಅದರಲ್ಲಿ ಆ ಸಂದರ್ಭದಲ್ಲಿ ಹೈಕೋರ್ಟ್ ಇದನ್ನು ಹೇಗೆ ಪರಿಗಣಿಸುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಆ ಮೂಲಕ ಎಲ್ಲ ಒಂದು ಕಡೆ ಮೊದಲೋಗಿ ದೂರನ್ನ ಕೊಡ್ತಾರೆ, NCR ಆಗುತ್ತೆ, ಅದಾದ ನಂತರ ಕೋರ್ಟ್ನ ಮೂಲಕ ಆದೇಶದಂತೆ FIR ಮಾಡಿಸ್ಕೊಳ್ತಾರೆ, ಮತ್ತೆ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕುವ ಮೂಲಕ SIT ಕೂಡ ರಚನೆ ಆಗುತ್ತೆ. ಸೊ ಇದೆಲ್ಲ ಆದ ನಂತರ ಮತ್ತೀಗ ಅಂದ್ರೆ ಮತ್ತೊಂದು ಹೈಕೋರ್ಟ್ಗೆ PL ಸಲ್ಲಿಸುವ ಮೂಲಕ ಹೈಕೋರ್ಟ್ ಮಾನಿಟರ್ ತನಿಖೆ ನಡೀಬೇಕು ಅನ್ನೋದನ್ನ ಏನು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಕೋರ್ಟ್ ಅರ್ಥೈಸುತ್ತೆ, ಯಾಕೆಂದ್ರೆ ಕೋರ್ಟ್ ಏನಾದರೂ ಹೈಕೋರ್ಟ್ ಮಾನಿಟರ್ ಇನ್ವೆಸ್ಟಿಗೇಷನ್ಗೆ ಅಷ್ಟೊಂದಿದೆ, ಅದರಲ್ಲಿ ಈ ಪ್ರಕರಣದ ತನಿಖೆಗೆ ಮತ್ತೊಂದೊಂದು ರೀತಿ ಮಹತ್ವ ಎದುರಾಗುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಇಡೀ ಪ್ರಕರಣವನ್ನ ಅಥವಾ ಇಡೀ ಅರ್ಜಿಯನ್ನು ನೋಡ್ತಾ ಹೋದ್ರೆ ಆರೋಪಿಗಳು ಅನ್ನಿಸಿಕೊಂಡಂಥವ್ರು ಅಂದ್ರೆ ಆರೋಪಿಗಳು ಅಂತೇಳಿ ಅಸ್ಯೂಮ್ ಮಾಡ್ತಾ ಇರುವಂಥವ್ರು ಕೂಡ ಎಲ್ಲೇ ಒಂದು ಕಡೆ ಪ್ರಭಾವಿಗಳಾಗಿದ್ದಾರೆ. ಹಾಗಾಗಿ ಈ ಪ್ರಕರಣದ ತನಿಖೆ ಒಂದು ಸೂಕ್ತ ಮತ್ತೆ ನ್ಯಾಯಯುತವಾಗಿ ನಡಿಬೇಕು ಅನ್ನುವಂಥದ್ದನ್ನ ಇಲ್ಲಿ ಮನವಿ ಮಾಡ್ಕೊಂಡಿರುವಂಥದ್ದು. ಕೋರ್ಟ್ ಏನ್ ಮಾಡುತ್ತೆ ಮುಂದೆ ತನಿಖೆ ವಿಚಾರಣೆಯನ್ನು ಕೈಗೆತ್ತಿಕೊಂಡ್ರೆ ಅನ್ನೋದನ್ನ ನೋಡ್ಬೇಕಾಗಿರುವಂತಹದ್ದು. ರಮೇಶ್, ಹೈಕೋರ್ಟ್ ಯಾವ ರೀತಿಯಾದಂತಹ ತೀರ್ಪು ಕೊಡುತ್ತೆ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಈ ಅರ್ಜಿ ವಿಚಾರಣೆ ಯಾವಾಗ ಬರಬಹುದು, ಸಾಧ್ಯತೆ ಯಾವಾಗಿದೆ ಒಂದು. ಇದ್ರ ಜೊತೆಗೆ ಈ ಹಿಂದೆಯೂ ಕೂಡ ಇಂತಹ ಪ್ರಕರಣಗಳಿದಾವ, ಒಂದು ಪ್ರಕರಣ ಇನ್ವೆಸ್ಟಿಗೇಷನ್ ಆಗುವಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಮಾನಿಟರಿಂಗ್ ಮಾಡುವಂಥದ್ದು ವೀಣಾ, ಅಂದರೆ ಸಾಕಷ್ಟು ಪ್ರಕರಣಗಳಲ್ಲಿ ಬೇರೆ ಬೇರೆಯವರು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಅಂದರೆ ಒಂದು ಏನೋ ನಡೀತಿರೋಂಥ ತನಿಖೆಗಳು ಸರಿಯಾದಂಥ ರೀತಿ ನಡೀತಾ ಇಲ್ಲ, ಬಯಾಸ್ಡ್ ಆಗ್ತಾ ಇದೆ ಅಂದರೆ ಅಥವಾ ಏನೋ ಪ್ರಭಾವಗಳು ಬೀರ್ತಾ ಇದೆ ಅನ್ನುವಂಥದ್ದಾದರೆ ಒಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಹಲವು ಅರ್ಜಿಗಳು ಸಲ್ಲಿಸಿದಂಥ ಉದಾಹರಣೆಗಳಿರುವಂಥದ್ದು. ಯಾಕೆಂದರೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಒಂದು CD ಹೊರಗಡೆ ಬಂತು. ಆ ಸಂದರ್ಭದಲ್ಲಿಯೂ ಕೂಡ ಇದೇ ರೀತಿಯಾದಂಥ ಅರ್ಜಿಗಳು ಸಲ್ಲಿಕೆ ಆಗಿದ್ದು, ಮತ್ತು ಯಾವುದೇ ರೀತಿಯಾದ ಒಂದಷ್ಟು ಪ್ರಮುಖವಾದಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಕೆಲವರು ಅರ್ಜಿಯನ್ನು ಸಲ್ಲಿಸಿ ಮಾನಿಟರ್ ಮಾಡಬೇಕು ಅನ್ನುವಂಥ ಮಾಹಿತಿಗಳನ್ನ ಕೊಡ್ತಾರೆ. ಮತ್ತೆ ವಾಲ್ಮೀಕಿ ಪ್ರಕರಣದಲ್ಲಿ ಕೂಡ ಹೈಕೋರ್ಟ್ ಮಾನಿಟರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಆದರೆ ವಾಲ್ಮೀಕಿ ಪ್ರಕರಣದಲ್ಲಿ ಅದು ಆಗೋದಿಲ್ಲ. ಅಂದ್ರೆ ಕೋರ್ಟು ನೋಡುತ್ತೆ, ಅಂದ್ರೆ ಆ ಪ್ರಕರಣದ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳಿದೆ, ಇದಕ್ಕೆ ಹೈಕೋರ್ಟ್ ಮಾನಿಟರ್ಡ್ ಬೇಕಾ ಬೇಡವಾ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಮತ್ತೆ ಈ ಸಂದರ್ಭದಲ್ಲಿ ಅರ್ಜಿ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಯಾವ ರೀತಿ ತನಿಖೆ ನಡೀತಾ ಇದೆ, ತನಿಖೆ ಮಾಡ್ತಾ ಇರುವಂಥದ್ದು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆಯಾ, ಹೈಕೋರ್ಟ್ ಇಂಟರ್ವೆನ್ಷನ್ ಅಗತ್ಯ ಇದೆಯಾ ಇಲ್ಲ ಅನ್ನುವಂಥದ್ದನ್ನ ಒಂದು ಅವರ ವಿವೇಚನೆಯನ್ನು ಬಳಕೆ ಮಾಡಿಕೊಂಡು ನ್ಯಾಯಮೂರ್ತಿಗಳು ಆದೇಶವನ್ನು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅಂದ್ರೆ ಇವತ್ತು ಒಂದು ಪತ್ರದ ರೀತಿ ರಿಜಿಸ್ಟ್ರಾರ್ ಮೂಲಕ ಒಂದು PL ಕೊಟ್ಟಿದ್ದಾರೆ. ಸೊ ನಾಳೆ ಅಥವಾ ನಾಡಿದ್ದು ಈ ಒಂದು ಅರ್ಜಿ ಪೀಠದ ಮುಂದೆ ಬಂದು ವಿಚಾರಣೆ ನಡೆಯುವಂಥ ಸಾಧ್ಯತೆಗಳು ಮೇಲ್ನೋಟ ಕಾಣ್ತಾ ಇದೆ. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.